ಹಾಂ ಬನ್ನಿ. ಹಾಂ ಆಧಾರ್ ಕಾರ್ಡ್ ಇಟ್ಟು ಸುಮ್ಮನೆ ಏನು ತಾಯಿ ಕಾರ್ಡಲ್ಲಿ ಬರೀ ಏಜ್ ಮೆನ್ಷನ್ ಮಾಡಿರ್ತಾರೆ. ಡೇಟ್ ಆಫ್ ಬರ್ತ್ ಬೇಕು. ಡೇಟ್ ಆಫ್ ಬರ್ತ್ ಇದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬರೀ ಏಜ್ ಬರ್ಬಿಟ್ರೆ ಹೇಗೆ. ಆಮೇಲೆ ಇನ್ನೊಂದು ಗೌರ್ಮೆಂಟ್ ಡಾಕ್ಟರ್ಸ್ ಆರ್ ರೆಫರಿಂಗ್ ಟು ಪ್ರೈವೇಟ್ ಹಾಸ್ಪಿಟಲ್. That should not happen. Meeting a lady. You show cause notice to the concerned medical MOs. ಇದು ಒಂದ್ಸಲ ಇವು ಮಳೆ ರೆಕಾರ್ಡ್ ಮೇಲಿದೆಯಾ? ಓಕೆ, ಮುಗಿಸ್ಕೊಳ್ಳಿ. ನಾನು ನಿಮಗೆ ನಾನು ಟೆಲ್ ಯು ವಿಲ್ ವಿಸಿಟ್ ಒನ್ ಮೋರ್ ಸ್ಕ್ಯಾನಿಂಗ್ ಸೆಂಟರ್. ನಾನು ಹೇಳ್ತೀನಿ. ಸ್ಕ್ಯಾನಿಂಗ್ ಬೇಕಾದ್ರೆ ಆ ಕಡೆ ಮಾಡ್ತೀನಿ. 2-3 ಕೊಡೋ. 2-3 ಅದೇ ಸರ್, ಡೇಟ್ ಎಲ್ಲ ಒಂದೇ ಇದೆ. 2-3-2023 ಅದು ಬುಕ್ ತಗೋ. ಬುಕ್ 2-3-2023. 26 ಇದೆಲ್ಲ ಇಟ್ಟು ಅದೊಂದು ತಗೋತೀವಿ. ಮೆನ್ಷನ್ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಲ್ಲ ತಾಯಿ ಕಾರ್ಡಲ್ಲಿ. ಆಯ್ತಾ? ಆಕ್ಚುಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಬರೀ 18 years ಇದೆ. ನೀವು ಆಧಾರ್ ಕಾರ್ಡ್ ನೋಡಿ ವೆರಿಫೈ ಮಾಡಿದ್ದೀರಾ? ಸರ್ ನಾವು ಮುಂಚೆ ಆಧಾರ್ ಕಾರ್ಡೇ ಕೊಡ್ತಾ ಇದ್ವಿ. ಮುಂಚೆ ಆಧಾರ್ ಕಾರ್ಡೇ ಇದ್ ಮಾಡ್ತಿದ್ವಿ ಸರ್. ಯಾವಾಗ ತಾಯಿ ಕಾರ್ಡ್ ಕಂಪಲ್ಸರಿ ಮಾಡಿದ್ರು, ಸೊ ಒಂದ್ ಐಡೆಂಟಿಟಿ ಪ್ರೂಫ್ನೇ ತರಬೇಕು ಅಂತ ಇರುತ್ತೆ. ಸೊ ಅವರು ಆಧಾರ್ ಕಾರ್ಡ್ ತಂದಿರಲ್ಲ. ಹಾಗೆ ಇದಾಗ ಐಶ್ವರ್ಯ ಭವ್ಯಾಗ ಹೇಳ್ತಾ ಇದ್ದೀನಿ. 18 ವರ್ಷ ತುಂಬಿತ್ತಾ? ಅದು ವೆರಿಫೈ ಮಾಡಿದ್ದೀರಾ? ಹಾ ಸರ್. ಆಧಾರ್ ಕಾರ್ಡ್ ತಗೋಬಾರ್ದು ಅಂತ ಯಾರಾದ್ರೂ ನಿಮ್ಗೆ ರೂಲ್ಸ್ ಮಾಡಿದ್ರಾ? ಅಂದ್ರೆ ಒಂದೇ ಸಾಕಲ್ಲ ಅಂದ್ಬಿಟ್ಟು. ಅಲ್ಲ, ತಗೋಬಾರ್ದು ಅಂತ ರೂಲ್ಸ್ ಮಾಡಿ. ಎಂತ ಒಂದು ಚಿಕ್ಕ ಚಿಕಿತ್ಸೆಗೆ ಹೋದ್ರು ID ಕಾರ್ಡ್ ಕೇಳ್ತಾರೆ. ಯಾವ್ದಾದ್ರು ಕೈ ಏಟ್ ಆದ್ರೂ ಏನೇ ಮಾಡಿದ್ರು, ನೀವು ಏನೇ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದ್ರು ದೇ ವಿಲ್ ಟೇಕ್ ಐಡೆಂಟಿಟಿ ಪ್ರೂಫ್. ಮೀಟಿಂಗ್ ಬಂದಾಗ್ಲೂ ಕೇಳಿದ್ವಿ ಸರ್. ನೋ ಬರೀ ನೀವು ತಾಯಿ ಕಾರ್ಡ್ ಇದು ಎಲ್ಲಿದೆ, ಡೇಟ್ ಆಫ್ ಬರ್ತ್ ಎಲ್ಲಿದೆಯಮ್ಮ? ಆಯ್ತು, ನಾನು ಕೇಳ್ತೀನಿ ಡೇಟ್ ಆಫ್ ಬರ್ತ್ ಎಲ್ಲಿದೆ, ಏನ್ ಹೇಳ್ತೀರಾ ನೀವು? ಪ್ರೂಫ್ ಕೇಳ್ತೀನಿ. ಆಮೇಲೆ ಇದು ಇನ್ನೊಂದು ಗೌರ್ಮೆಂಟ್ ಇವರಿಂದ ರೆಫರ್ ಆಗಿರೋದು. ಇದು ಅವ್ರು ನೀವ್ ಹೆಂಗ್ ತಗೊಂಡ್ರಿ? ಇದು ರೆಫರ್ ಆಗಿರೋದು ಕೆರಗೋಡು PH ಇಂದ ರೆಫರ್ ಆಗಿರೋದು. ನೀವ್ ಹೆಂಗ್ ತಗೊಂಡ್ರಿ ಸರ್? ಅವ್ರ ಸೈನ್ ಸೀಲ್ ಇರುತ್ತಲ್ಲ ಸರ್. ಯಾರು ಸೈನ್ ಸೀಲ್? ಡಿಸ್ಟ್ರಿಕ್ಟ್ ಆಫೀಸರ್ ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಾವಸ್ಥೆ ಆಗ್ತಾ ಇರೋದ್ರ ಬಗ್ಗೆ ಕ್ಯಾಲ್ಪೇಟೆ ತಾಲೂಕಿನಲ್ಲಿ ಲೋಕಾಯುಕ್ತ ಪ್ರಕರಣ ದಾಖಲಾದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು 24/4/2026 ಎಲ್ಲ DHO ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮತ್ತು AC ಗಳ ಸಭೆ ನಡೆಸಿ ಒಂದು ಆದೇಶನ ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿರುವ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು 15 ದಿನಗಳಲ್ಲಿ ಭೇಟಿ ಮಾಡಿ ಕಳೆದ 6 ತಿಂಗಳಲ್ಲಿ ಏನು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಿಣಿಯಾಗಿ ಸ್ಕ್ಯಾನಿಂಗ್ ಆಗಿರೋವಂಥದ್ದನ್ನು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ತಾಲೂಕು ಮಟ್ಟದಲ್ಲಿ ಜಾಗೃತ ದಳ ಅಂದ್ಬಿಟ್ಟು ನೇಮಕ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ತಹಸೀಲ್ದಾರ್ ಅವರಿದ್ದಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳಿದ್ದಾರೆ. ಮೆಂಬರ್ ಸದಸ್ಯರಾಗಿ ನಾನು ಈ ಮಂಡ್ಯ ತಾಲೂಕು ನೋಡಲ್ ಆಫೀಸರು, ಮತ್ತೆ ಆಯಾ ತಾಲೂಕಲ್ಲಿ ಆಯಾ ತಾಲೂಕು ನೋಡಲ್ ಆಫೀಸರು ಮತ್ತೆ CDPO ಅವರು ಇರ್ತಾರೆ. ಮತ್ತೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇರ್ತಾರೆ. ಒಟ್ಟು 5 ಜನರ ತಂಡ ಈ ದಿವಸ ನಾವು ಇಲ್ಲಿ ಭೇಟಿ ನೀಡಿದ್ದೀವಿ. ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಭೇಟಿ ನೀಡಿ ಆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪರಿಶೀಲನೆ ಮುಗುದಿಲ್ಲ. ಯಾಕೆಂದರೆ ಇಲ್ಲಿ ವರ್ಷಕ್ಕೆ ಹೆಣ್ಣು ಮಕ್ಕಳ ಒಂದು ಸ್ಕ್ಯಾನಿಂಗ್ಗಳೇ ಒಂದು 16,000 ಸ್ಕ್ಯಾನಿಂಗ್ಗಳಾಗುತ್ತೆ. ಅದರಲ್ಲಿ ಕಳೆದ ವರ್ಷದ ನಾವು ಡೇಟಾ ನೋಡಿದಾಗ ಇಲ್ಲಿ ಈ ಒಂದು ಹಾಸ್ಪಿಟಲ್ 1 ವರ್ಷದ ಡೇಟಾ ನಾವು ಚೆಕ್ ಮಾಡಿದ್ವಿ. ಅದರಲ್ಲಿ 55 ಅಪ್ರಾಪ್ತ ಮಕ್ಕಳು ಗರ್ಭಿಣಿ ಆಗಿರೋದ್ರ ಬಗ್ಗೆ ದಾಖಲೆಗಳು ನಮ್ಮ ಒಂದು
PCPNDT ಬಾಲಿಕಾ ಪೋರ್ಟಲ್ ಅಂತ ಹೇಳ್ತೀವಿ, ಆ ಪೋರ್ಟಲಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಕಳೆದ 6 ತಿಂಗಳದನ್ನ ತಗೊಂಡು ಒಟ್ಲಿ ಒಂದು 20 ರಿಂದ 25 ಪ್ರಕರಣಗಳು ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಹಿತಿಗಳನ್ನ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಮತ್ತೆ ಅವರು ಮ್ಯಾರೇಜ್ ಆಗಿ ಗರ್ಭಿಣಿಯರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಪೋಕ್ಸೋ ಪ್ರಕರಣಗಳು ಎಲ್ಲ ದಾಖಲಾಗಿರ್ಬೇಕಾಗಿತ್ತು. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಇಲ್ಲಿ ನಾವು ಏನು ತಪಾಸಣೆ ಮಾಡಿದ ಸಮಯದಲ್ಲಿ ಯಾವುದೇ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ಆಗಲಿ ಅದು ಕಂಡು ಬಂದಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯಾಧಿಕಾರಿಗಳು ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಅವರಿಗೆ ಈ ದಿನ ಮೀಟಿಂಗಲ್ಲಿ ನಾವು ಇನ್ನು ಮುಂದೆ ಅಲ್ಲಿ ಮಿಮ್ಸ್ಗೆ ಕಳಿಸ್ಬೇಕಾಗತ್ತೆ ಅನ್ನೋವಂಥ ಮಾಹಿತಿನ ಕೊಡ್ತೀವಿ. ಸೊ ಈ ಮಿಮ್ಸಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟ್ ಸ್ಕ್ಯಾನಿಂಗ್ ಆಗಬೇಕು ಅನ್ನೋ ಒಂದು ಇದರಲ್ಲಿ ಕೆಲವೊಂದು ಸರಿ ವೈದ್ಯಾಧಿಕಾರಿಗಳು ರೆಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು.